ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ವೀಡಿಯೋಗೆ. ಆ್ಯಂಡ್ ಇವತ್ತು ಥರ್ಸ್ಡೇ ಆಗಿರುತ್ತೆ. ಥರ್ಸ್ಡೇ ಮತ್ತು ಮಂಡೇ ಅಂದರೆ ನನಗೇನೋ ಒಂಥರ ಸ್ಪೆಷಲ್ ವೈಬ್ ಇರುತ್ತೆ. ಬಿಕಾಸ್ ಪೂಜೆ ಎಲ್ಲ ಇರುತ್ತೆ ಅಲ್ವಾ, ಅದೇ ಖುಷಿ. ಡೈಲಿ ಪೂಜೆ ಮಾಡ್ತೀನಿ ಇಲ್ಲ ಅಂತಲ್ಲ, ಸಮ್ಟೈಮ್ಸ್ ಸಂಡೇ ಸ್ಕಿಪ್ ಮಾಡ್ತೀನಿ ನಾನು. ಅದು ಬಿಟ್ಟು ದಿನ ಪೂಜೆ ಮಾಡ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಕಪ್ಪು ದ್ರಾಕ್ಷಿ ನೆನೆಸಿಟ್ಟಿದ್ದೆ, ಅದನ್ನು ತಿಂದೆ. ಇದು ಸ್ಕಿನ್ನಿಗೆ ತುಂಬ ಅಂದರೆ ತುಂಬ ಒಳ್ಳೇದಂತೆ. ಅದನ್ನು ನೆನೆಸಿರ್ತೀವಿ ಗೊತ್ತಾ, ಆ ನೀರನ್ನ ಕುಡಿಬೇಕಂತೆ, ಇದನ್ನು ತಿನ್ಬೇಕಂತೆ. ಯಾವುದೋ ಆ್ಯಕ್ಟ್ರೆಸ್ ಹೇಳಿದ್ದು ತಮ್ಮನ್ನ ಅಂತ ಅನ್ಸುತ್ತೆ, ಬಟ್ ಗೊತ್ತಿಲ್ಲ, ಅಷ್ಟು ನೆನಪಿಲ್ಲ ನನಗೆ. ಆ್ಯಂಡ್ ಅದನ್ನು ತಿಂದು ಮನೆ ಕೆಲಸ ಏನು ಜಾಸ್ತಿ ಇರಲಿಲ್ಲ, ಯಾಕಂದರೆ ಹಿಂದಿನ ದಿನ ರಾತ್ರಿ ಅಂದರೆ ಬುಧವಾರ ರಾತ್ರಿ ನಾನು ಎಲ್ಲನೂ ಕ್ಲೀನ್ ಮಾಡಿಬಿಟ್ಟಿದ್ದೆ ಆಯಿತಾ. ನಾನು ಕೆಲಸದಿಂದ ಬಂದು ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು 2 ಕಬೋರ್ಡ್ನ ಮತ್ತೆ ಎಲ್ಲ ಕ್ಲೀನ್ ಮಾಡಿದೆ. ಸೊ ಅಷ್ಟೇನು ಕೆಲಸ ಇರಲಿಲ್ಲ, ಬರೀ ಕಸ ಗುಡಿಸಿ ಏನಿತ್ತು ಅದೆಲ್ಲನೂ ಎತ್ತಿಟ್ಟು ಮನೆಲ್ಲ ಒರೆಸ್ಕೊಂಡೆ. ಆ್ಯಂಡ್ ಬಾಗಿಲಿಗೆ ಅರ್ಶಿನ ಕುಂಕುಮ ಇಕ್ಬೇಕಿತ್ತು, ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಬಾಗಿಲಿಗೆ ಅರ್ಶಿನ ಕುಂಕುಮ ಇಡಬೇಕು ಅಂತ ಅಂದ್ಕೊಂಡೆ. ನೋಡಿದ್ರೆ ರಂಗೋಲಿ ಖಾಲಿ ಆಗಿತ್ತು ಆಯಿತಾ. ಬ್ಲಿಂಕಿಟಲ್ಲಿ ರಂಗೋಲಿ ಅಂತ ಆರ್ಡ್ರ್ ಮಾಡಿದೆ. ಅದೇನೋ ಬಾಟಲ್ ಥರ ಬಂತು, ಅದ್ರೊಳಗೆ ರಂಗೋಲಿ ಇತ್ತು. ನನಗೆ ಹಾಕೋಕ್ಕೆ ಬರಲಿಲ್ಲ ಆಯಿತಾ. ನೋಡಿ ಎಷ್ಟು ಸ್ಟ್ರಗಲ್ ಮಾಡಿದೆ ಗೊತ್ತಾ ಹಾಕೋಕ್ಕೆ. ಆಮೇಲೆ ಕೈಯಲ್ಲೇ ಹಾಕೋಣ ಅಂದ್ಬಿಟ್ಟು ಕೈಯಲ್ಲಿ ಹಾಕಿದೆ. ಸರಿ ತಡಿ ಇನ್ನೊಂದು ಸತಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇದರಲ್ಲೇ ಫ್ರಂಟಲ್ಲಿ ಡಿಸೈನ್ ಮಾಡೋಕ್ಕೆ ಟ್ರೈ ಮಾಡಿದೆ. ಇಷ್ಟು ನೀಟಾಗಿ ಬಂದ್ಬಿಡ್ತು ಗೊತ್ತಾ. ಅದು ಪ್ರೆಸ್ ಮಾಡಿಕೊಂಡು ನಾವು ಡ್ರಾ ಮಾಡಬೇಕು, ಇಲ್ಲಾಂದರೆ ಬರಲ್ಲ. ಬಟ್ ಅಭ್ಯಾಸ ಆಗಿಬಿಟ್ರೆ ಚೆನ್ನಾಗಿರುತ್ತೆ. ಕೈಯಲ್ಲಿ ಹಾಕಿದ್ರೆ ಬೆಟರ್ ಅಂತ ಅನಿಸುತ್ತೆ, ಕಲಿಬೇಕು. ನಂಗೆ ನಿಜ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬರಲ್ಲ, ಅಲ್ಲ ಚಿಕ್ಕದೇ ಬರಲ್ಲ, ಇನ್ನು ದೊಡ್ಡದಕ್ಕೆ ಎಲ್ಲಿ ಬರುತ್ತೆ ನನಗೆ. ಹೆಂಗೆ ಎಷ್ಟು ಬರುತ್ತೋ ಅಷ್ಟು ಹಾಕ್ತೀನಿ. ಬಟ್ ಇವತ್ತು ಚೆನ್ನಾಗಿತ್ತು ಒಂಥರ ಯೂಸ್ ಮಾಡಿದ್ದನ್ನು. ಆ್ಯಂಡ್ ಬ್ರೇಕ್ಫಾಸ್ಟಿಗೆ ಇವತ್ತು ನಾನು ಬ್ಲೂಬೆರೀಸ್ ಜೊತೆಗೆ ಯೋಗರ್ಟ್ ತಿಂತಿದ್ದೀನಿ. ಇದೇ ಮೊದಲನೇ ಸರ್ತಿ ನಾನು ಲೈಫಲ್ಲೇ ಟ್ರೈ ಮಾಡ್ತಿರೋದು. ಅಂದರೆ ಒಂದು ಫ್ರೂಟ್ಸ್ ವಿತ್ ಯೋಗರ್ಟ್. ನಾನು ಯಾವತ್ತೂ ಆ ಥರ ಎಲ್ಲ ತಿನ್ನಲ್ಲ, ಬಿಕಾಸ್ ಈ ಫುಡೆಲ್ಲ ನನಗೆ ಒಂದು ಸ್ವಲ್ಪ ಫಾರಿನ್ ಕಲ್ಚರ್ ಅಂತ ಅನಿಸುತ್ತೆ. ನನಗಿದು ಯಾವತ್ತೂ ಅಭ್ಯಾಸ ಆಗಿಲ್ವಲ್ಲ, ಅದಕ್ಕೆ ನನಗೆ ಗೊತ್ತಿಲ್ಲ. ಆದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ನಾನು ಬ್ಲೂಬೆರೀಸ್ ಜಾಸ್ತಿ ತಿನ್ನೋದಕ್ಕೆ ಒಬ್ರು ಮೆನ್ಷನ್ ಮಾಡಿದರು. ಬ್ಲೂಬೆರೀಸ್ ಸ್ಕಿನ್ನಿಗೆ ತುಂಬ ಒಳ್ಳೆಯದು, ಅದಕ್ಕೆ ನಿಮ್ಮ ಸ್ಕಿನ್ ಇವಾಗ ಗ್ಲೋ ಆಗ್ತಿದೆ ಅಂತ ಅಂದ್ಬಿಟ್ಟು. ಮೇ ಬಿ ಇರ್ಬೋದೇನೋ ಗೊತ್ತಿಲ್ಲ. ನಾನು ಮಂತ್ಲಿ ಒಂದು 20 ಡೇಸ್ ಅಟ್ಲೀಸ್ಟ್ ಬ್ಲೂಬೆರೀಸ್ನ ತಿಂತೀನಿ, ಮಿಸ್ ಮಾಡೋದೇ ಇಲ್ಲ. ಆ್ಯಂಡ್ ಅದರೊಟ್ಟಿಗೆ ಹೇರ್ ಗ್ರೋತ್ ಲಡ್ಡುನ ತಿಂತಿದ್ದೀನಿ. ಇದು ನಮ್ಮಮ್ಮ ಮಾಡಿಕೊಟ್ಟಿರೋಂಥದ್ದು. ರೆಸಿಪಿ ಬೇಕು ಅಂತಂದರೆ ಅವ್ರ ಚಾನಲ್ನ ಹೋಗಿ ನೀವು ಚೆಕ್ ಮಾಡಿ, ಅಲ್ಲಿ ನಿಮಗೆ ರೆಸಿಪಿ ಸಿಗುತ್ತೆ. ತುಂಬಾ ಒಳ್ಳೆಯದು ಹೇರ್ ಗ್ರೋತ್ಗೆ, ಜೊತೆಗೆ ನಮ್ಮ ಸ್ಕಿನ್ಗೂ ಅಷ್ಟೇ ಒಳ್ಳೆಯದು. ನಂತರ 1 ಲೋಟ ಬಿಸಿ ಬಿಸಿ ಬ್ಲ್ಯಾಕ್ ಕಾಫಿ. ಆ್ಯಕ್ಚುಲಿ ಚೆನ್ನಾಗಿತ್ತು ಯೋಗರ್ಟ್ ಮತ್ತು ಬ್ಲೂಬೆರಿ. ಅಂದರೆ ಅದೇ ಸೇಮ್ ಮೊಸರು ಮತ್ತು ಬ್ಲೂಬೆರಿ ಟೇಸ್ಟ್ ಹೇಗಿರುತ್ತೆ ಅದೇ ಥರನೇ ಗ್ರೈಂಡ್ ಮಾಡ್ಕೊಂಡು ತಿಂದರೆ ಹೆಂಗಿರುತ್ತೆ ಹಂಗಿತ್ತು ಅಷ್ಟೇ. ಬಟ್ ಅದು ತುಂಬಾ ಹೆಲ್ದಿ, ಜೊತೆಗೆ ನಮ್ಮ ಸ್ಕಿನ್ಗೂ ಒಳ್ಳೆ. ಎಲ್ಲ ಕೆಲಸ ಆಯಿತು ಗೈಸ್. ಸ್ವಲ್ಪ ಬ್ರ್ಯಾಂಡ್ ಕೆಲಸ ಇದೆ, ಇವತ್ತು ಎಡಿಟಿಂಗ್ ಮಾತ್ರ ಮಾಡ್ಕೊಳ್ತೀನಿ. ಇವಾಗ ಅಮ್ಮ ಮನೆಗೆ ಹೋಗಬೇಕು. ಅದಕ್ಕೂ ಮುಂಚೆ ನಾನು ಫ್ಲಿಪ್ಕಾರ್ಟ್ ಮತ್ತು ಮಿಂತ್ರಾಯಿಂದ ಒಂದು 2 ಐಟಮ್ನ ತರಿಸ್ಕೊಂಡಿದ್ದೆ. ಸೊ ತೋರಿಸ್ತೀನಿ ಏನು ಅಂತ ಅಂದ್ಬಿಟ್ಟು. ಅಫ್ಕೋರ್ಸ್ ನಿಮಗೆ ಸೈಜ್ ನೋಡೇ ಗೊತ್ತಾಗಿರುತ್ತೆ ಅದರೊಳಗಡೆ ಏನಿರುತ್ತೆ ಅಂತ. ಬ್ಯಾಗ್ ತರಿಸ್ಕೊಂಡೆ. ನನ್ನ ಹತ್ರ ಏನು ಹಳೆಯ ಬ್ಯಾಗ್ ಇತ್ತು ಅದೇ ಪ್ಯಾಟರ್ನಲ್ಲಿ, ಅದರಲ್ಲಿ ಡಿಫ್ರೆಂಟ್ ಕಲರ್ಸ್ ಇದೆ ಗೊತ್ತಾ. ಬ್ಲ್ಯಾಕ್ ನೋಡಿದೆ, ಬ್ಲ್ಯಾಕ್ ನೋಡ್ಲಿಕ್ಕೆ ಔಟ್ ಆಫ್ ಸ್ಟಾಕ್ ಆಯಿತಾ. ಎಷ್ಟು ಸತಿ ನೋಡಿದ್ದೀನಿ ಗೊತ್ತಾ, ವೆಯ್ಟ್ ಮಾಡಿದ್ದೀನಿ ಬೇರೆ ಸ್ಟಾಕ್ ಬರುತ್ತೆ ಅಂತ. ವೆಬ್ಸೈಟಲ್ಲೂ ಸ್ಟಾಕ್ ಇಲ್ಲ, ಮಿಂತ್ರಾದಲ್ಲೂ ಸ್ಟಾಕ್ ಇಲ್ಲ, ಫ್ಲಿಪ್ಕಾರ್ಟಲ್ಲಿಲ್ಲ, ಅಮೆಝಾನಲ್ಲಿಲ್ಲ, ಸಿಗಲಿಲ್ಲ. ಅದಕ್ಕೆ ಬ್ರೌನ್ ಸಿಕ್ತು, ಸಿಮಿಲರ್ ಬ್ಲ್ಯಾಕ್ ಕಲರ್ ಬ್ರೌನ್ ತೊಗೊಂಡೆ. ಎಸ್ ಎಸ್, ಈ ಬ್ಯಾಗ್ ಮಾತ್ರ ನಿಜ ಎಷ್ಟು ಸಫಿಷಿಯೆಂಟ್ ಅಂದರೆ ನನಗೆ ಕರೆಕ್ಟಾಗಿದೆ. ಅಪ್ಪ ನಿಜ ಬ್ಯಾಗಲ್ಲಿ ಇದ್ರದ್ದು ಮಿರಾಜೋ ಬ್ಯಾಗಲ್ಲಿ ಇದೇ ಇಲ್ಲ, ಜಿಪ್ಪೇ ಇಲ್ಲ. ನಾನು ಲಾಸ್ಟ್ ಟೈಮ್ ತೊಗೊಂಡಾಗಲೇ ಹೇಳಿದ್ದೆ ಜಿಪ್ ಇಲ್ಲ ಅದರಲ್ಲಿ ಅಂತ, ಅಪ್ಸೆಟ್ ಆಗಿಬಿಟ್ಟಿತ್ತು. ಏನು ಐಟಮ್ ಇಡೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ಫೈನಲಿ ಇದಂತೂ ಸಕ್ಕತ್ತು. ನಮ್ಗೆ ಏನೇನು ಬೇಕು ಎಲ್ಲನೂ ಇಟ್ಕೊಳ್ಬೋದು. ಇವಾಗ ಏನು ಗೊತ್ತಾ, ಈ ಬ್ಯಾಗ್ನ ಎಷ್ಟೋ ಸತಿ ನಾನು ಜಾತ್ರೆ ಬ್ಯಾಗ್ ಥರ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಅಂದರೆ ಎಲ್ಲ ಐಟಮ್ಸು ತುಂಬ್ಕೊಂಡ್ಬಿಟ್ಟಿರ್ತೀನಿ. ಅಮ್ಮ ಹೇಳ್ತಿರ್ತಾರೆ,
ಏನಕ್ಕೆ ದೊಡ್ಡ ಬ್ಯಾಗು ಅಂತ. ಒಂದೊಂದು ಸತಿ ಈ ಬ್ಯಾಗ್ ಎಷ್ಟು ಯೂಸ್ ಆಗುತ್ತೆ ಅಂದರೆ ಎಲ್ಲರೂ ಹೋಗಿರ್ತೀವಿ ಗೊತ್ತಾ, ತೊಗೊಂಡು ತುಂಬಿಸ್ಕೊಳ್ಬೋದು, ಅಷ್ಟು ಜಾಗ ಇರುತ್ತೆ ಈ ಬ್ಯಾಗಲ್ಲಿ. ಆ್ಯಂಡ್ ತೊಗೊಂಡಿದ್ದು ನಿಜ ಖುಷಿ ಆಯಿತು. 1300 ರುಪೀಸ್ ಏನೋ ಆಯಿತು ನನಗೆ. ಹಳೆ ಬ್ಯಾಗ್ ಇತ್ತಲ್ಲ ಅದೇ 1600 ಏನೋ ಆಯಿತು, ಬಟ್ ಇದು 1300 ಆಯಿತು ನನಗೆ ಮಿಂತ್ರದಿಂದ. ಬೇಕಿದ್ರೆ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಅಂದರೆ ನಿಮಗೆ ತುಂಬ ಜಾಗ ಬೇಕು, ಏನೋ ಇಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಈ ಬ್ಯಾಗ್ ನಿಮಗೆ. ಇದರಲ್ಲಿ ಕಂಪಾರ್ಟ್ಮೆಂಟ್ ಥರ ತುಂಬ ಚೆನ್ನಾಗಿದೆ ಆಯಿತಾ. ನಾನು ತೋರಿಸಿದ್ದೀನಲ್ಲ ಹಳೆ ಬ್ಯಾಗ್. ಇಲ್ಲೊಂದು ಲ್ಯಾಪ್ಟಾಪ್ ಇಡೋದಕ್ಕೆ ಕೊಟ್ಟಿರ್ತಾರೆ, ಇದೊಂದು ಆಯಿತಾ. ಅದು ಬಿಟ್ಟು ಇಲ್ಲೊಂದು ಜಿಪ್ ಕಂಪಾರ್ಟ್ಮೆಂಟ್ ಇದೆ, ಮತ್ತು ಇಲ್ಲಿ 2 ಕಂಪಾರ್ಟ್ಮೆಂಟ್ ಇದೆ. ಓಕೆನಾ, ಸೊ ಸಫಿಷಿಯೆಂಟ್ ಆಗಿರುತ್ತೆ. ಇಲ್ಲಿ ಬಾಟಲ್ ಇಡೋದಕ್ಕೆ ಕೊಟ್ಟಿರ್ತಾರೆ, ಬೇಕಿದ್ರೆ ನೀವು ಇಟ್ಕೊಳ್ಬೋದು. ಮತ್ತು ಹೊರಗಡೆ ಇಲ್ಲೊಂದು ಜಿಪ್ ಕೊಟ್ಟಿರ್ತಾರೆ. ಸೊ ತುಂಬ ಅಂದರೆ ತುಂಬ ಜಾಗ ಇರೋಂಥ ಬ್ಯಾಗು, ಅದಕ್ಕೆ ತೊಗೊಂಡ್ಬಿಟ್ಟೆ. ಎಸ್, ಐ ಗಾಟ್ ಮೈ ಬ್ಯಾಗ್. ನೆಕ್ಸ್ಟು ಫ್ಲಿಪ್ಕಾರ್ಟಿಂದ ನಾನು ಅಂದ್ಕೊಂಡೆ ಒಂದೇ ಒಂದು ಬರುತ್ತೇನೋ ಇದು ಅಂತ ಅಂದ್ಕೊಂಡೆ, ಬಟ್ ಇದು 4 ಬಂದ್ಬಿಟ್ಟಿದೆ. ಫೈಬರ್ ಪ್ಲೇಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಊಟ ಮಾಡೋದು. ಬಟ್ ಫೈಬರ್ ಒಳ್ಳೆಯದೇ ಕೆಟ್ಟದ ನನಗೆ ಗೊತ್ತಿಲ್ಲ. ಸೊ ಇದರಲ್ಲಿ 4 ಬರುತ್ತೆ. 2 ಕಲರ್ ಇದೆ ನೋಡಿ, ಒಂದು ಲೈಟ್ ಬ್ಲೂ, ಇನ್ನೊಂದು ಸ್ವಲ್ಪ ಬೀಚ್ ಕಲರ್ ಇದೆ. ಚೆನ್ನಾಗಿರುತ್ತೆ. ಈ ಓಟ ಇಟ್ರೆಡಿ ಎಲ್ಲ ಮಾಡ್ತಿರ್ತಾರೆ ಗೊತ್ತಾ, ಅವ್ರದ್ದು ಅದೇ ಆಗಿರುತ್ತಲ್ಲ, ಅಂಥವ್ರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಎಲ್ಲ ಥರ ಇಟ್ಕೊಂಡು ತೋರಿಸ್ಬೋದು. ಬಟ್ ನಾನು ಮಾಡಿದೆ ಗೊತ್ತಾ, ಆವಾಗಲೇ ಅನಿಸಿದ್ದು ಈ ಥರ ಪ್ಲೇಟ್ ಬೇಕು ಅಂತ. ಅದಕ್ಕೆ ನಾನು ಈ ಪ್ಲೇಟ್ಸ್ನ ತರಿಸ್ಕೊಂಡಿದ್ದು ಫ್ಲಿಪ್ಕಾರ್ಟಿಂದ. ನನಗೆ ಎಷ್ಟು ಆಯ್ತಪ್ಪ, ಟ್ಯಾಗ್ ಮಾಡಿರ್ತೀನಿ. ಓಕೆ, ಒಂದು ತೆಗೆದು ತೋರಿಸ್ತೀನಿ ನೋಡಿ. ನನಗೆ ಚಿಕ್ಕ ವಯಸ್ಸು ನಾನು ಬಟ್ಲು ಥರ ಅದರಲ್ಲೇ ತಿಂದು ಇಷ್ಟ. ಬಟ್ ನಮ್ಮಮ್ಮ ಬೈತಾರೆ, ಅದೇನು ಬಟ್ಲಲ್ಲಿ ತಿಂತೀಯ ಅಂತ ಯಾವಾಗಲೂ ಬೈತಾರೆ ನಮ್ಮಮ್ಮ. ಬಟ್ ಇದು ವೆಯ್ಟ್ಲೆಸ್ ಆಯ್ತಾ ನೋಡಿ. ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಇದೇನು ಒಡೆದೋಗಲ್ಲ ಆಯಿತಾ, ಕೆಳಗೆ ಬಿದ್ದರೂ ಒಡೆದೋಗಲ್ಲ. ನನಗೆ ಸಾಕಂತ ಅನಿಸುತ್ತೆ. ಇಲ್ಲಿ ರೈಸು, ಸಾಂಬಾರು, ಪಲ್ಯ, ಏನಾದರೂ ಫ್ರೂಟ್ಸು, ಇಲ್ಲಾಂದರೆ ಸೌತೆಕಾಯಿ, ಕ್ಯಾರೆಟು ಇಟ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿದೆ. ನಮ್ಮ ಅಮ್ಮನಂತ ಹೋಗ್ತೀನಿ ನಮ್ಮಂಗೆ, ಅಂದರೆ ಇದರಲ್ಲೊಂದು ಕಲರ್, ಇದರಲ್ಲೊಂದು ಕಲರ್ ಹೋಗ್ತೀನಿ. ಚೆನ್ನಾಗಿದೆ ಅಲ್ವಾ. ಇದರಲ್ಲಿ ಇನ್ನೂ ಬೇರೆ ಬೇರೆ ಥರ ಕಲರ್ಸ್ ಇದೆ, ಮತ್ತು ಬೇರೆ ಬೇರೆ ಥರ ಆಪ್ಷನ್ಸ್ ಇದೆ. ಬಟ್ ನಾನು ಇದನ್ನು ತೊಗೊಂಡೆ, ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ನಾನು ಬರೀದು ಒಂದೇ ಬರುತ್ತೆ ಅಂದ್ಕೊಂಡೆ, ಬಟ್ ಜೊತೆಗೆ ಇದು ಕೊಟ್ಬಿಟ್ಟಿದ್ದಾರೆ. ಸೊ 2 ಪ್ಲೇಟ್ ನೈಸ್. ಈ ಹೋಟೆಲ್ಸಲ್ಲೆಲ್ಲ ಕೊಡ್ತಾರೆ ಗೊತ್ತಾ, ಬಿರಿಯಾನಿ ಅಂಗಡಿಗಳಲ್ಲಿ ಕೊಡ್ತಾರಲ್ಲ, ಅದೇ ಥರ ಇದೆ. ಸೊ ಇಷ್ಟೇ ಐಟಮ್ಸ್ ತೋರಿಸ್ಬೇಕು ಅಂತಿದ್ದು. ಸೊ ಇವಾಗ ಸ್ಕಿನ್ ಕೇರ್ ಮಾಡಿಕೊಂಡು ನಾನು ನಮ್ಮ ಮನೆಗೆ ಹೊರಡ್ತೀನಿ. ಎಲ್ಲ ಏನು ಮಾಡ್ತಿದ್ದೀರಾ? ಮನೇಲಿ ನೀರು ಬೇರೆ ಇಲ್ಲ ಕೊಂಡ್ರು, ನೀರೆಲ್ಲ ಬಂದಿಲ್ವಂತೆ, ಗೊತ್ತಿಲ್ಲ. ಅದಕ್ಕೆ ಇಲ್ಲಿದ್ರೆ ಆಗಲ್ಲ ಕೆಲಸ. ನೀರು ಇರ್ಬೇಕು ನಮಗೆ. ಎಲ್ಲೋ ನೀರು ಬೀಳ್ತಿದೆ, ಆದರೆ ನಮ್ಮ ಟ್ಯಾಂಕಿಗೆ ಯಾಕೆ ಬೀಳ್ತಿಲ್ಲ ಅನ್ನೋದೇ ನನ್ನ ಯಕ್ಷ ಪ್ರಶ್ನೆ. ಇವತ್ತು ಸ್ವಲ್ಪ ಕಡಿಮೆ ಆಗ್ತಿದ್ದೀನಿ, ಯಾಕಂದರೆ ಇವಾಗ ನಾನು ಆಟೋ ಬುಕ್ ಮಾಡ್ಕೊಂಡು ಹೋಗ್ತೀನಿ. ಜಾಸ್ತಿ ಎಲ್ಲ ಮೆತ್ಕೊಂಡ್ರೆ ಆಮೇಲೆ ಎದುರ್ಕೊಂಡ್ಬಿಡ್ತಾರೆ ಡ್ರೈವರ್ನ, ಅಯ್ಯೋ ಇದ್ಯಾರಿಗೂ ಅಂತ. ಅದಕ್ಕೆ ಡೇ ಟೈಮಲ್ಲಿ ಮಾರ್ಸ್ದು ಲಿಪ್ ಬಾಮ್ ಹಾಕೋದೇ ಒಂಥರ ಚಂದ. ಟಿಂಟು ಬರುತ್ತೆ, ಅದರ ಜೊತೆಗೆ ಹೈಡ್ರೇಟ್ ಕೂಡ ಆಗುತ್ತೆ. ಆಲ್ರೆಡಿ ಅರ್ಧ ಖಾಲಿ ಮಾಡ್ಬಿಟ್ಟಿದ್ದೀನಿ, ಡೈಲಿ ಯೂಸ್ ಮಾಡ್ತೀನಲ್ಲ. ಬಾಡಿ ಲೋಷನ್ ಅಪ್ಲೈ ಮಾಡ್ತೀನಿ. ಕೂದು ಕ್ಲಿಪ್ ಹಾಕೊಂಡೆ, ಇಲ್ಲಾಂದರೆ ಅಡ್ಡ ಬರ್ತಾನೆ ಇರುತ್ತೆ. ಆ್ಯಕ್ಚುಲಿ ಈ ನೈಟ್ ಡ್ರೆಸ್ಸು ಕೂಡ ನಾನು ಮಿಂತ್ರಾದಿಂದ ತೊಗೊಂಡಿದ್ದು ಆಯಿತಾ. ಇದು ಯಾವ ಥರ ಅಂದರೆ ಫೋಟೋ ಹಾಕ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂತ. ಇಲ್ಲಿ ಇದು ಬರುತ್ತೆ ಗೊತ್ತಾ, ಟಾಪ್ ಬರುತ್ತಲ್ಲ, ನಾನು ತೋರಿಸ್ತೀನಲ್ಲ ಆ ಥರ ಫ್ಲೇರ್ ಕಟ್ ಟಾಪ್ಸ್, ಅದೇ ಥರ ಟಾಪು, ಅದಕ್ಕೆ ಶಾರ್ಟ್ಸ್ ಕೊಟ್ಟಿದ್ದಾರೆ ಕಾಟನಲ್ಲಿ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಕಂಫರ್ಟಬಲ್ ಅಂದರೆ ಕಂಫರ್ಟಬಲ್. ನಾನು ಎಲ್ಲರೂ ಒಂದೊಂದು ಸೈಜ್ ಜಾಸ್ತಿ ತೊಗೊಂಡ್ಬಿಡ್ತೀನಿ. ಯೂಶ್ವಲಿ ನಾನು ನೈಟ್ ಡ್ರೆಸ್ ಅಂತ ಬಂದರೆ ಎಲ್ಲಿ ತೊಗೋತೀನಿ ಆಯಿತಾ, ಯಾಕಂದರೆ ಲೂಸ್ ಆಗಿರಲಿ, ಕಂಫರ್ಟಬಲ್ ಆಗಿರಲಿ ಅಂದ್ಬಿಟ್ಟು ಇದನ್ನು ತೊಗೊಂಡಿರೋದು ಎಕ್ಸೆಲ್. ಲೂಸ್ ಅಂದರೆ ಲೂಸ್ ಆಯಿತಾ, ಆದರೆ ತುಂಬ ಚೆನ್ನಾಗಿದೆ. ನಾನು ಸ್ಟಿಚ್ ಎಲ್ಲ ಮಾಡಿಸ್ಲೇ ಇಲ್ಲ ಇದಕ್ಕೆ. ಮತ್ತು
ಲಾಸ್ಟ್ ಅದು ಬ್ಲೂ ಕಲರು ಮರೂನ್ ಕಲರು ಮತ್ತು ಇದು ಒಟ್ಟಿಗೆ ತೊಗೊಂಡಿದ್ದು 600 ರುಪೀಸ್ ಏನೋ ಆಯಿತು. ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ. ಶೆಕೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ಲೀವ್ಲೆಸ್ ಅಲ್ವಾ, ಇವಾಗ ಚಳಿ ಆಗ್ಬಿಡತ್ತೆ ನನಗೆ. ಜರ್ಕಿನ ಹಾಕ್ಕೊಳ್ತೀನಿ ಮತ್ತು ಇದು ಅಪ್ಲೈ ಮಾಡ್ತಾಯಿದ್ದೀನಿ. ಇದು ನನ್ನ ಪ್ರಕಾರ ಲೈಫ್ ಟೈಮ್ ಬರುತ್ತೆ ಅಂತ ಅನ್ಸುತ್ತೆ. ಲಿಟ್ರಲಿ ಇದು 2ನೇ ಸತಿ ಯೂಸ್ ಮಾಡ್ತಿರೋದು. ಏನೂ ಇಲ್ಲ ಆಯಿತಾ, ತೋರಿಸ್ತೀನಿ ನೋಡಿ. ಇಷ್ಟೇ, ಒಂದೇ ಒಂದು ಡ್ರಾಪ್ ಅಷ್ಟು ತೊಗೋಬೇಕು. ಸೇಮ್ ಪ್ಲಮ್ದು ಬಾಡಿ ಆಯಿಲ್ ಬರುತ್ತೆ ಗೊತ್ತಾ, ಹಿಂಗೆ ನೋಡಿ ಎಷ್ಟೊಂದು ಹೋಗೋಯ್ತು. ಸ್ಮೆಲ್ ಸೇಮ್ ಕೋಕೋನಟ್ ಮಿಲ್ಕ್ ಥರನೇ ಸ್ಮೆಲ್ ಬರುತ್ತೆ. ನಾನು ಯಾರೋ ನೋಡಿ ಇನ್ಫ್ಲುಯೆನ್ಸ್ ಆಗಿತ್ತು ಅಂದರೆ ಸ್ಪ್ಲಿಟ್ಸ್ ವಿಲ್ಲರ್ದಲ್ಲಿ ಅವ್ರ ಹೆಸರೇ ಬರ್ತಿತ್ತು ನನಗೆ. ಅವರು ಪ್ರಮೋಟ್ ಮಾಡಿದ್ದೀನಿ ಆಯಿತಾ, ಆದರೆ ಅವ್ರು ಜಸ್ಟ್ ತೋರಿಸಿದ್ರು ಒಂದೇ ಒಂದು ಡ್ರಾಪ್ ಅಷ್ಟೇ ಯೂಸ್ ಮಾಡೋದು. ಅವ್ರ ಶೋಲ್ಡ್ರಿಗೆ ಇಲ್ಲಿ ಕಾಲರ್ ಬೋನ್ಸಿ ಎಲ್ಲ ಹಿಂಗೆ ಆಗ್ಬಿಡ್ತು ಗೊತ್ತಾ, ಫುಲ್ಲು ಹೈಲೈಟ್ ಆಗಿಬಿಡ್ತು. ಇದಕ್ಕೆ ತರಿಸ್ಕೊಂಡೆ, ಚೆನ್ನಾಗಿತ್ತು ಅಂತ. ಎಸ್, ಐ ಆಮ್ ಡನ್, ಆಲ್ ಸೆಟ್. ಇವಾಗ ಹೊಡೆದು ಫಸ್ಟ್ ಇದೆಲ್ಲ ಎತ್ತಾಕ್ಬಿಡ್ತೀವಿ. ಅಪ್ಪ ಅಷ್ಟೇ ನನ್ನ ಎತ್ತಾಕ್ಬಿಡ್ತಾರೆ ಮನೆ ಹಂಚು. ಇದೆಲ್ಲ ಮಾಡಲ್ಲ, ಸುಮ್ಮನೆ ಅಂದೆ. ರೈಸ್ ನೀರು ಬರ್ತಿದೆ, ನೀರು ತುಂಬಿಸ್ಬಿಟ್ಟು ಹೊರಟ್ಬಿಡ್ತೀನಿ. ಒಂದು 10 ನಿಮಿಷ ತುಂಬ್ಕೊಳ್ಳುತ್ತೆ. ನೀರು ಇರಲಿಲ್ಲ ಆಯಿತಾ, ಸ್ನಾನ ಮಾಡಿದ್ಮೇಲೆ ನೀರೇ ಬರ್ತಾಯಿಲ್ಲ. ಅಯ್ಯೋ ಇದೇನಪ್ಪ ಅಂದ್ಕೊಂಡೆ, ಬರ್ತಾಯಿದೆ. ಬಕೆಟಿಗೆಲ್ಲ ನೀರು ತುಂಬಿಸ್ಬಿಟ್ಟು ಆ್ಯಂಡ್ ನಮ್ಮ ಅಪ್ಪಂಗೆ ಫೋನ್ ಮಾಡಿ ಹೇಳಿ ಹೊರಟಿದ್ದಾಯಿತು. ಆ್ಯಂಡ್ ಈ ಬ್ಯಾಗಲ್ಲಿ ನಾನು ಏನು ರಾತ್ರಿ ಕಬೋರ್ಡ್ ಕ್ಲೀನ್ ಮಾಡಿದೆ ಅದರಲ್ಲಿ ಎಕ್ಸ್ಟ್ರಾ ಬಟ್ಟೆಗಳಿಗೆ ಎಷ್ಟೊಂದಿತ್ತು. ಅಂದರೆ ಹೊಸ ಬಟ್ಟೆ ನಾನು ಯೂಸೇ ಮಾಡಿರಲಿಲ್ಲ, ಅದೆಲ್ಲನೂ ಈ ಬ್ಯಾಗಲ್ಲಿ ಹಾಕ್ಕೊಂಡು ನಮ್ಮ ಪಕ್ಕದ ಮನೆ ಹುಡುಗಿ ಕೊಡೋಣಂತ ತೊಗೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ನಮ್ಮಮ್ಮ ಕೊಟ್ಬಿಡ್ತಾರೆ ಅವರಿಗೆ. ಅದ್ರ ಜೊತೆ ಸ್ವಲ್ಪ ಐಟಮ್ಸು ಇತ್ತು, ಅದನ್ನು ಕೊಟ್ಬಿಟ್ಟೆ. ಎನ್ಸಿದೆ ನಮ್ಮ ಮನೆ ಕಡೆಗೆ ಬಂದೆ. ಬಾಸ್ ಅಲ್ಲವೇ ಏನು ಹೇಳೋದು ಹೇಳಿ, ಏನು ಬಾಸ್ ಸಮಾಚಾರ? ರಜಾ ಬಾಸ್ ಇವತ್ತು. ಏನು ಗೊತ್ತಾ, ನಾನು ದಾರಿಲಿ ಬರ್ತಾ ಪೀರಿಯಡ್ಸ್ ಆಗ್ಬಿಟ್ಟೆ. ಸೊ ಏನು ಮಾಡೋಕ್ಕಾಗಲ್ಲ. ಪ್ರತಿ ಸೇರ್ತಿ ನಾನು ಪೂಜೆ ಮಾಡಿದಾಗ ಅಥವಾ ಹಬ್ಬ ಟೈಮಲ್ಲೆಲ್ಲ ಪೀರಿಯಡ್ಸ್ ಇದ್ದಾಗ ಫೀಲ್ ಮಾಡ್ತಿದ್ದೆ. ಬಟ್ ನಾನು ರೀಸೆಂಟಾಗಿ ಎಲ್ಲೋ ಕೇಳಿದೆ, ಅಂದರೆ ಹಬ್ಬದ ಟೈಮಲ್ಲಿ ಪೂಜೆ ಟೈಮಲ್ಲೆಲ್ಲ ಪೀರಿಯಡ್ಸ್ ಆದರೆ ಇಟ್ಸ್ ಎ ಗುಡ್ ಸೈನ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಐ ವಾಸ್ ಲೈಕ್ ಓಕೆ, ಒಳ್ಳೇದೇ ಅಲ್ವಾ ಬಿಡು ಅಂದ್ಬಿಟ್ಟು ಸುಮ್ಮನೆ ಅದೇ. ಇಟ್ಸ್ ನೇಚರ್, ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಆ್ಯಂಡ್ ಲಾಸ್ಟ್ ಟೈಮ್ ಅದೇ ಹೇಳಿದ್ರೆ ಅದೆಲ್ಲ ಹೇಳೋ ಅವಶ್ಯಕತೆ ಇದೆಯಾ ಎಂತಕ್ಕೆ ಹೇಳ್ತೀರಾ ಪೀರಿಯಡ್ಸ್ ಬಗ್ಗೆ ಎಲ್ಲ? ಬ್ರೋ ವೇಕಪ್, ನಾವು ಎಲ್ಲಿದ್ದೀವಿ, ಪೀರಿಯಡ್ಸ್ ಬಗ್ಗೆ ಮಾತಾಡೋದ್ರಲ್ಲಿ ತಪ್ಪೆಲ್ಲ, ಎಲ್ರಿಗೂ ಅರ್ಥ ಆಗಬೇಕು, ಸ್ಪೆಷಲಿ ಹುಡುಗರಿಗೆ ಅರ್ಥ ಆಗಬೇಕು ಕ್ರಾಮ್ಸ್ ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ಅದು ಎಷ್ಟು ನೋವಾಗುತ್ತೆ, ಅದು ಎಷ್ಟು ಟಾರ್ಚರ್ ಕೊಡುತ್ತೆ, ಎಷ್ಟು ಮೆಂಟಲ್ ಹೆಲ್ತ್ ಹಾಳು ಮಾಡುತ್ತೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಹುಡುಗರಿಗೆ ಸ್ಪೆಷಲಿ ಅನುಭವಿಸಿದ್ರೆ ನಿಮಗೆ ಗೊತ್ತಿರೋಕ್ಕೆ ಸಾಧ್ಯ. ಹುಡುಗಿರೇ ಆದರೂ ಮಾಡಿದ್ರೆ ಅಪ್ಪ ದೇವ್ರೆ ಕರ್ಮನೇ ಬಿಡಿ, ನಿಮಗೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಕುಳ್ಳಿ ಎಷ್ಟು ಟೈನಿ ಅಂದರೆ ಅವಳು ಎತ್ತು ಮುತ್ತಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಇಷ್ಟಿದ್ದಾಳೆ. ನಮ್ಮ ಕುಂದಾಪನ ಎತ್ತಕ್ಕಾಗಲ್ಲ, ಬಟ್ ಅವ್ನು ಸಖತ್ ಚಂದ, ಒಂಥರ ಇನ್ನೋಸೆಂಟ್ ಆಗ್ಬಿಟ್ಟಿದ್ದಾನೆ. ಸೇಮ್ ನಮ್ಮ ಜಾನು ಥರ ಆಗ್ಬಿಟ್ಟಿದ್ದಾರೆ. ಜಾನು ಹಾಗೆ ಇದ್ದ, ಕುಂದಾಪ ಫುಲ್ ತರಲೇ ಇದ್ದ. ಇವಾಗ ಫುಲ್ ರಿವರ್ಸ್ ರೋಲ್ಸ್ ಥರ, ಅಂದರೆ ಕುಂದಾಪ ಸೈಲೆಂಟ್ ಆಗ್ಬಿಟ್ಟಿದ್ದಾನೆ ಜಾನು ಥರ, ಕುಳ್ಳಿ ಫುಲ್ ಹೊರಟಾಗ್ಬಿಟ್ಟಿದ್ದಾನೆ ಕುಂದಾಪನ್ ಥರ. ಮಧ್ಯಾಹ್ನ ಊಟಕ್ಕೆ ನಾನು ರಾತ್ರಿ ಮಿಕ್ಕಿರೋ ಅಂಥ ರೈಸು ಸಾಂಬಾರು ಜೊತೆಗೆ ಸೌತೆಕಾಯಿ ಇತ್ತು, ಅದನ್ನ ತುಂಬ ಊಟ ಮಾಡಿದೆ. ಆ್ಯಂಡ್ ನಾನು ತಂದ್ಕೊಟ್ಟೆ ಗೊತ್ತಾ ಪ್ಲೇಟ್ ನಮ್ಮಮ್ಮಂಗೆ. ಅದರಲ್ಲೇ ಊಟ ಮಾಡಿದಂದ್ರೆ ನಾನು ತಂದಿದ್ದ ಪ್ಲೇಟೇ ಅದು. ಚೆನ್ನಾಗಿತ್ತು, ನನಗೆ ಸಫಿಷಿಯೆಂಟ್ ಆಗಿತ್ತು, ಕ್ಯೂಟ್ ಆಗಿತ್ತು ಅಂತ. ಆ್ಯಂಡ್ ಊಟ ಮುಗಿಸಿ ಹೋಗಿ ಚೆನ್ನಾಗಿ ನಿದ್ದೆ ಮಾಡಿದೆ, ಯಾಕಂದರೆ ತುಂಬ ಹೊಟ್ಟೆ ನೋವ್ತಿತ್ತು ನನಗೆ. ಆ್ಯಂಡ್ ಎದ್ದಿದ ತಕ್ಷಣ ಅಮ್ಮ ಕಾಫಿ ಮಾಡಿಕೊಟ್ರು. ಆ್ಯಕ್ಚುಲಿ ಪೀರಿಯಡ್ಸ್ ಟೈಮಲ್ಲಿ ಕಾಫಿ ಕುಡಿಬಾರ್ದು, ಅದು ಇನ್ನೂ ಕ್ರ್ಯಾಂಪ್ಸ್ ಜಾಸ್ತಿ ಮಾಡುತ್ತೆ. ಆದರೆ ಏನು ಮಾಡಲಿ, ನನಗೆ ಬಿಸಿ ಆದರೂ ಕುಡಿಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕಾಫಿ ಕುಡಿದೆ ಅಷ್ಟೇ. ಇತ್ತೀಚೆಗೆ ಕಾಫಿ ಆಲ್ಮೋಸ್ಟ್ ಒಂದು 70 to 80% ಕಡಿಮೆ ಮಾಡ್ಬಿಟ್ಟಿದ್ದೀನಿ ನಾನು, ಕುಡಿಯೋಕ್ಕೆ ಹೋಗಲ್ಲ. ಅಂದರೆ ಬ್ಲ್ಯಾಕ್ ಕಾಫಿ ಕುಡಿತಿದ್ದೀನಿ, ಈ ಥರ ಫಿಲ್ಟರ್ ಕಾಫಿ ನಾನು ಕುಡಿತಾ ಇಲ್ಲ. ಸೊ ಇಟ್ ಈಸ್ ಆ್ಯಕ್ಚುಲಿ ಗುಡ್, ಚೆನ್ನಾಗಿದೆ. ಸ್ಕಿನ್ ಮೇಲೂ ಅದು ಇಂಪ್ಲಿಮೆಂಟ್ ಆಗ್ತಾ ಇದೆ. ಆ್ಯಂಡ್ ರಾತ್ರಿಗೆ ನನ್ನ ಫೇವ್ರೆಟ್ ಬಸ್ಸಾರು ಪಲ್ಯ ಮತ್ತು ಅಷ್ಟೇ ಬಸ್ಸಾರು ರೈಸು ಪಲ್ಯ ತಿಂದೆ. ನಂಗೆ ಬಸ್ಸಾರು ಡೈಲಿ ಕೊಟ್ಟರು ತಿಂತೀನಿ, 3 ಹೊತ್ತು ಕೊಟ್ಟರು ತಿಂತೀನಿ. ತುಂಬ ಚೆನ್ನಾಗಿತ್ತು, ಹೊಟ್ಟೆ ತುಂಬ ತಿಂದು. ಆ್ಯಂಡ್ ಬೆಳ್ಳುಳ್ಳಿ ನಾನು ತಿಂತೀನಿ, ರಾ ತಿನ್ನಲ್ಲ, ಬಿಕಾಸ್ ತುಂಬ ಖಾರ ಅದಕ್ಕೇ. ಬಟ್ ರಾ ಬೆಳ್ಳುಳ್ಳಿ ಮತ್ತು ರಾ ಶುಂಠಿ ಎಲ್ಲ ತಿಂದರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ. ಬಟ್ ಅದು ಹೆಂಗೆ ತಿನ್ನೋದು, ಅಷ್ಟು ಖಾರ ಇರುತ್ತೆ, ತಿನ್ನೋಕ್ಕಾಗಲ್ಲ. ಆ್ಯಂಡ್ ಊಟದ ಮಧ್ಯ ನಮ್ಮಮ್ಮ ಮಿಕ್ಸ್ಚರ್ ಕೊಟ್ಟರು, ತಿಂದೆ, ಅದು ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಸ್ಕಿನ್ ಕೇರ್ನ ಫಾಲೋ ಮಾಡಿಕೊಂಡೆ. ನನ್ನ ಸ್ಕಿನ್ ಕೇರ್ ಬ್ಯಾಗ್ ಏನಿತ್ತು ಅದೆಲ್ಲನೂ ಕ್ಯಾರಿ ಮಾಡಿಬಿಟ್ಟೆ, ಬಿಕಾಸ್ ಇಲ್ಲೊಂದು ಸ್ಪೇರ್ ಇದೆ, ಆದರೂ ಕ್ಯಾರಿ ಮಾಡ್ತೀನಿ ನಾನು. ರೈಸ್ ಮೊನ್ನೆ ಇನ್ಸ್ಟಾಗ್ರಾಮ್ ನೋಡ್ತಿದ್ದೆ ಆಯಿತಾ, ಅವಾಗ ಒಂದು ಐಸ್ ಕ್ರೀಮ್ ಕಾಣಿಸ್ತು ನನಗೆ. ಇದು ಹೆಸರು ಓಬ್ ಆ್ಯಂಡ್ ಗೋಬ್ ಐಸ್ ಕ್ರೀಮ್ ಅಂತ ಇದೆ, ಈ ಥರ ಇದೆ ಆಯಿತಾ. ಸೊ ಟ್ರೈ ಮಾಡೋಣ ಹೇಗಿದೆ ಅಂತ. ಇದರಲ್ಲಿ ಫ್ಲೇವರ್ಸ್ ಕೂಡ ಬರುತ್ತೆ, ಅಂದರೆ ಸ್ಟ್ರಾಬೆರಿ ಇದೆ, ಮ್ಯಾಂಗೋ ಇದೆ, ಈ ಥರ.
ಅಂದರೆ ಅವು ಹೆಂಗೆ ಹೈಪ್ ಮಾಡಿಬಿಟ್ರು ಅಂದರೆ ಸಖತ್ತಾಗಿದೆ, ಟ್ರೈ ಮಾಡಿ ಹಂಗೆ ಹೆಂಗೆ ಅಂತ. ಬಟ್ ಇಟ್ಸ್ ಲೈಕ್ 150 rupees. ಸೊ ಲೆಟ್ಸ್ ಸಿ ವರ್ತ್ ಇದೆಯಾ ಇಲ್ವಾ ಅಂತ. ಮೆಲ್ಟ್ ಆಗುತ್ತೆ ಸ್ವಲ್ಪ. ಸಖತ್ತಾಗಿದೆ. ನಾನು ಆ್ಯಕ್ಚುಲಿ ಆ ಮನೇಲಿ ತರಿಸಿದ್ದೆ ಇದನ್ನು, ಚಾಕ್ಲೇಟು ಸ್ಟ್ರಾಬೆರಿ ಮ್ಯಾಂಗೋನ. ಬಟ್ ಮರ್ತ್ಬಿಟ್ಟಿದ್ದೀನಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು. ಅಂದರೆ ನೆನ್ನೆಲ್ಲ ಮೊನ್ನೆ ತರಿಸಿದ್ದು, ಇವತ್ತು ಫುಲ್ ತಿನ್ನಲೇಬೇಕು ಅಂತ ಅನ್ನಿಸ್ತು, ಅದಕ್ಕೆ ತರಿಸ್ಕೊಂಡೆ. ಲೇಯರ್ಸು ಬಟ್ ಪರವಾಗಿಲ್ಲ. ಸೇಮ್ ಬ್ರೌನಿ ಎಲ್ಲ ಬರುತ್ತೆ ಗೊತ್ತಾ, ನಮಗೆ ಈ ಕಾರ್ನರ್ ಹೌಸಲ್ಲೆಲ್ಲ ಸಿಗುತ್ತಲ್ಲ ಬ್ರೌನಿ, ಅದೇ ಥರ ಇದೆ. ಬೇಗ ಖಾಲಿ ಆಗ್ತೈತೆ. ಇಟ್ ಈಸ್ ಆ್ಯಕ್ಚುಲಿ ಗುಡ್. ಬಟ್ ನಾನು ರೀಲ್ ನೋಡಿದ್ನಲ್ಲ, ಆ ರೀಲ್ ಅಷ್ಟು ವೈರಲ್ ಆಗಿಲ್ಲ. ಇಲ್ಲ ಅಂದಿದ್ರೆ ಇದು ಔಟ್ ಆಫ್ ಸ್ಟಾಕ್ ಇರ್ತಿತ್ತು. ನನ್ನ ಕಣ್ಣಿಗೆ ಏನೋ ಬಿತ್ತದು. ಕೆಳಗೆಲ್ಲ ಬ್ರೌನ್ ಇದೆ ನೋಡಿ, ಇದು ತುಂಬ ಚೆನ್ನಾಗಿದೆ. ನನ್ನ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕಾದ್ರೆ ನನ್ನ ಫ್ರೆಂಡ್ ಒಬ್ಬರು ಕಾರ್ನರ್ ಹೌಸಿಗೆ ಕರ್ಕೊಂಡೋಗಿದ್ರು. ಅವಾಗ ಬ್ರೌನಿ ಕೊಡಿಸಿದ್ದು, ಅದೇ ಫಸ್ಟ್ ಟೈಮ್ ನಾನು ಬ್ರೌನಿ ತಿಂದಿದ್ದು. ಅಂದರೆ 2017 ಅನಿಸುತ್ತೆ. ಸಕ್ಕತ್ತಾಗಿದೆ. ಬಟ್ ಸ್ಟ್ರಾಬೆರಿ ಮ್ಯಾಂಗೋ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ಇದಂತೂ ಸಕ್ಕತ್ತಾಗಿದೆ. ನಾನು ನೆಕ್ಸ್ಟ್ ಸ್ಟ್ರಾಬೆರಿ ಇಲ್ಲ ಮ್ಯಾಂಗೋ ತೋರಿಸ್ತೀನಿ. ಅಲ್ಲಿದೆ ಆಮೇಲೆ ಇದೆ ಫ್ರಿಜ್ಜಲ್ಲಿ, ಬಟ್ ಮರ್ತ್ಬಿಟ್ಟಿದ್ದೀನಿ, ತರಿಸ್ಕೊಂಡು ತಿಂದೇ ಇರಲಿಲ್ಲ. ಯಾಕಂದರೆ ಈ ಬಾಕ್ಸ್ ಅಂತೀನಿ, ಈ ಕ್ಯಾನ್ನ ಕೂಡ ಯೂಸ್ ಮಾಡ್ಕೊಳ್ಬೋದು ನಾವು. ಈ ಸ್ಟಿಕ್ಕರ್ ಎಲ್ಲ ತೆಗೆದ್ಬಿಟ್ಟು ಏನಾದರೂ ಹಾಕಿಟ್ಟೆ, ಬಿಕಾಸ್ ಇದತ್ತು ಲಿಡ್ ಕೂಡ ಸ್ಟ್ರಾಂಗ್ ಆಗಿದೆ. ಹೆಸರು ಕರೆಕ್ಟಾಗಿ ಹೇಳೋದು ನನಗೆ ಗೊತ್ತಿಲ್ಲ. ಓಬ್ ಆ್ಯಂಡ್ ಗೋಬ್ ಐಸ್ ಕ್ರೀಮ್. ಸಾಕಾಯ್ತು. ಆದರೆ ನಿಮಗೆ ಇದು ಫ್ರಿಜ್ಜಲ್ಲಿ ಇಡ್ತೀನಿ. ಸೊ ಇದೇ ಆಗಿತ್ತು ಇವತ್ತಿನ ವ್ಲಾಗ್ ಗೈಸ್. ಹೊಟ್ಟೆ ಬೇರೆ ಸಖತ್ ನೋಡ್ತಿದೆ. ಇವಾಗ ಮಲ್ಕೊಳ್ಬೇಕು. ಮಧ್ಯಾಹ್ನ ಬೇರೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ನಲ್ವಾ, ಈಗ ನೋಡೋಕ್ಕೂ ನಿದ್ದೆ ಬರುತ್ತಲ್ವ ಅಂತ. ನನಗೆ ಯಾರೋ ಕಮೆಂಟ್ ಸೆಕ್ಷನಲ್ಲಿ ಆಫ್ ಕ್ಯಾಂಪಸ್ ಸಜೆಸ್ಟ್ ಮಾಡಿದ್ರು, ಅರ್ಧ ನೋಡಿದ್ದೆ. ಸೊ ಸಾಧ್ಯ ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಮಲ್ಕೊಳಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ಲಿ. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಅಲ್ಲಿವರೆಗೂ ಎಲ್ರಿಗೂ ಬೈ.